ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟೆಂಪರರಿ ಆಗಿ ಹೇರ್ ಸ್ಟ್ರೈಟಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಕೂದಲನ್ನ 2 ಪಾರ್ಟಿಷನ್ ಆಗಿ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ನಿಮ್ಮ ಹೇರ್ ತುಂಬ ಸೆನ್ಸಿಟಿವ್ ಇದೆ ಅನ್ನೋ ಹಾಗಿದ್ರೆ ಫಸ್ಟು ಹೀಟ್ ಪ್ರೊಟೆಕ್ಟರ್ ಸಿರಮ್ ಬರುತ್ತೆ, ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ನೆಕ್ಸ್ಟ್ ಬಂದು ಐರನಿಂಗ್ ಮಾಡ್ಬೋದು. ಅಥವಾ ನಿಮ್ಮ ಹೇರು ತುಂಬ ಸೆನ್ಸಿಟಿವ್ ಇಲ್ಲ ಅನ್ನೋ ಹಾಗಿದ್ರೆ ಈ ಸಿರಮ್ನ ಯೂಸ್ ಮಾಡಿ, ಮ್ಯಾಟ್ರಿಕ್ಸ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಂದು 2 ಡ್ರಾಪ್ಸ್ 1 2 3 4 ಡ್ರಾಪ್ಸ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಈ ರೀತಿ ಲೈಟಾಗಿರಲಿ. ಸ್ವಲ್ಪ ಕೂದಲು ವೆಟ್ಟಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಹೀಗೆ ಮಾಡ್ಕೊಳ್ಳಿ. ಸಿರಮ್ನ ಯಾಕೆ ಮೊದಲೇ ಹಾಕೋದು ಅನ್ನೋದಾದರೆ ಸ್ವಲ್ಪ ಶೈನಿಂಗ್ ಬರುತ್ತೆ. ನಾವು ಸ್ಟ್ರೈಟ್ನಿಂಗ್ ಮಾಡಿದ್ರೆ ಸ್ವಲ್ಪ ಶೈನಿಯಾಗಿ ಅನಿಸುತ್ತೆ. ಸೊ ಹಾಗಾಗಿ ಸಿರಮ್ನ ಫಸ್ಟ್ ಅಪ್ಲೈ ಮಾಡೋದು. ಕೆಲವರು ಆದಮೇಲೂ ಯೂಸ್ ಮಾಡ್ತಾರೆ, ಬಟ್ ನಾನು ಬಂದು ಸ್ವಲ್ಪ ಮುಂಚೆನೇ ಯೂಸ್ ಮಾಡ್ತೀನಿ, ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ. ನಿಮ್ಮ ಹೇರ್ ಹೇಗೆ ಸೆನ್ಸಿಟಿವ್ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಕೆಲವ್ರು ಕೇಳ್ಬೋದು. ಇಲ್ಲಿ ಬಂದು ಐರನಿಂಗ್ ಮಾಡುವಾಗ ಈ ಪಾರ್ಟಲ್ಲಿ ಮತ್ತು ಈ ಹಿಂದೆಗಡೆ ಪಾರ್ಟಲ್ಲಿ ತುಂಬ ಸುಟ್ಟೋಗೋ ಥರ ವೇವಿಸ್ ಆಗುತ್ತಲ್ಲ, ಸೊ ಆ ಥರ ಇದ್ದರೆ ನಿಮ್ಮ ಹೇರ್ ತುಂಬ ಸೆನ್ಸಿಟಿವ್ ಇದೆ ಅಂತ. ಇಲ್ಲ ನಾವು ನಾರ್ಮಲಾಗಿ ಮಾಡ್ತಿದ್ದಾಗ ಏನೂ ಆಗಲ್ಲ, ಹೀಟ್ 180 120 ಇಟ್ಟು ಮಾಡ್ಕೊತೀವಿ ಅನ್ನುವಾಗ ಏನೂ ಆಗಲ್ಲ ಅನ್ನೋ ಹಾಗಿದ್ರೆ ನಿಮ್ಮ ಹೇರ್ ಹೆಲ್ದಿಯಾಗಿದೆ ಅಂತ. ಸೊ ನಾನು ಇದರಲ್ಲಿ ಐರನಿಂಗ್ ಮಾಡ್ಕೊತೀನಿ. ಈಗ ಸ್ವಲ್ಪನೇ ತೊಗೊಂಡು ಸ್ವಲ್ಪ ಫ್ರಂಟ್ ಫಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಹೀಟ್ ನಾನು 120 ಡಿಗ್ರಿ ಮಾತ್ರ ಇಟ್ಕೊಂಡಿದ್ದೀನಿ, ತುಂಬ ಇಟ್ಕೋಬಾರ್ದು. ಸ್ವಲ್ಪನೇ ತೊಗೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಹೊಗೆ ಬಂದಂಗೆ ಆಗುತ್ತೆ, ಏನಿಲ್ಲ, ನಾವು ಫಸ್ಟು ಸಿರಮ್ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಅದು ಹೊಗೆ ಬಂದಂಗೆ ಆಗುತ್ತೆ. ಹೇರ್ ಏನು ಡ್ಯಾಮೇಜ್ ಆಗೋದಿಲ್ಲ.